ಕರ್ನಾಟಕದ ಕಣ್ಮಣಿ ಎಸ್.ಎಂ. ಕೃಷ್ಣ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ ಹಿಂಗಲಗುಪ್ಪೆ ಕೃಷ್ಣೇಗೌಡ ರೈತ ಬಣ. ಇವತ್ತು ಇಡೀ ರಾಜ್ಯದಲ್ಲಿ ಬಡವರ ಮಕ್ಕಳಿಗೆ ಉಚಿತವಾಗಿ ಬಿಸಿ ಊಟದ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಂಥ ಘನತೆ ವ್ಯಕ್ತ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್.ಎಂ. ಕೃಷ್ಣಾಜಿಯವರು ಈ ರಾಜ್ಯದ 6.5 ಕೋಟಿ 7 ಕೋಟಿ ಕನ್ನಡಿಗರನ್ನು ಇವತ್ತು ನಮ್ಮ ಮುಂದೆ ಸಾವನ್ನಪ್ಪಿದ್ದಾರೆ. ಇವತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸೋಮನಹಳ್ಳಿ ಗ್ರಾಮದ ಮಲ್ಲಯ್ಯನವರ ಮಗನಾದಂಥ ಎಸ್.ಎಂ. ಕೃಷ್ಣಾಜಿಯವರು ನಮ್ಮೆಲ್ಲರನ್ನು ಅಗಲಿ ಇವತ್ತು ಇಹಲೋಕ ತ್ಯಜಿಸಿದ್ದಾರೆ. ಈ ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ. ನಮ್ಮ ಹೆಮ್ಮೆಯ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಒಬ್ಬ ರೈತರ ಮಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ರಾಜ್ಯದ MP ಆಗಿ, ವಿದೇಶಾಂಗ ಸಚಿವರಾಗಿ, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ನಮಗೆ ಮಂಡ್ಯ ಜಿಲ್ಲೆಗೆ ತುಂಬಲಾರದ ನಷ್ಟ ಆಗಿದೆ. ಅವ್ರನ್ನ ಕಳ್ಕೊಂಡಂಥ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿನೇ ನಮ್ಮಲ್ಲಿ ಕುಗ್ಗೋಗಿದೆ. ಆದರೆ ತುಂಬಲಾರದ ನಷ್ಟ. ಎಸ್.ಎಂ. ಕೃಷ್ಣಾಜಿಯವರು ಇವತ್ತು ಇಹಲೋಕ ತ್ಯಜಿಸಿರೋದು ನಮಗೆಲ್ಲ ತುಂಬಲಾರದ ನಷ್ಟ ಆಗಿದೆ. ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಇನ್ನು ಮುಂದೇನೂ ಆಗೋದಿಲ್ಲ, ಹಿಂದೇನೂ ಆಗೋದಿಲ್ಲ. ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾವೇರಿ ಚಳವಳಿಯಲ್ಲಿ ಬರ ಪರಿಹಾರದಲ್ಲಿ ಕಾವೇರಿ ಬರ ಬಂದಾಗ ಎದುರಿಸಿದ್ರು. ಡಾಕ್ಟರ್ ರಾಜ್ಕುಮಾರ್, ದಿವಂಗತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣ ಆದಾಗ ಅವರ ಪಾತ್ರ ಏನಿತ್ತು, ಇಡೀ ದೇಶ ಅವತ್ತು ಕರ್ನಾಟಕ ರಾಜ್ಯವನ್ನು ನೋಡ್ತಿತ್ತು. 2002-3ರಲ್ಲಿ ಎಸ್.ಎಂ. ಕೃಷ್ಣ ಅವರು ಸಾಹೇಬರು ಚೀಫ್ ಮಿನಿಸ್ಟರ್ ಇದ್ದಾಗ, ಡಾಕ್ಟರ್ ರಾಜಣ್ಣ ಅವ್ರನ್ನ ಅಪಹರಣ ಮಾಡಿದಾಗ ಕಾಡುಗಳ ವೀರಪ್ಪನವರು, ಇಡೀ ರಾಜ್ಯ ಎಸ್.ಎಂ. ಕೃಷ್ಣ ಅವ್ರ ಬೆನ್ನಿಗೆ ನಿಂತ್ಕೊತು. ಅವತ್ತು ರಾಜ್ಕುಮಾರ್ ಅವ್ರನ್ನ ಭಾರಿ ಸೇಫ್ಟಿಯಾಗಿ ಈ ರಾಜ್ಯದ ಕಣ್ಮಣಿಯನ್ನು ತಗೊಬರುವುದರಲ್ಲಿ ಎಸ್.ಎಂ. ಕೃಷ್ಣ ಅವರು ಜೈಬೇರಿಯನ್ನು ಬಾರಿಸಿದ್ರು. ಜೊತೆಗೆ ಬರಗಾಲ ಬಂದಾಗ ಈ ರೈತರನ್ನ, ಈ ರಾಜ್ಯದ ಜನತೆನ ಯಾವ ಥರ ನಿಭಾಯಿಸಿದ್ರು, ದೇವರು ಅವ್ರಿಗೆ ದೊಡ್ಡ ಶಕ್ತಿ ಕೊಟ್ಟಿತ್ತು. ಇವತ್ತು ಅವ್ರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿ ದೇವರುಗಳಿಗೆ ನಾವು ಹೇಳೋದಿಷ್ಟೇ, ಎಸ್.ಎಂ. ಕೃಷ್ಣ ಅವ್ರ ಸಾವು ನಮಗೆ ದುಃಖವನ್ನು ತುಂಬಿಸೋಕ್ಕಾಗೋದಿಲ್ಲ. ಮತ್ತೆ ಎಸ್.ಎಂ. ಕೃಷ್ಣ ಅವರು ಮಂಡ್ಯ ಜಿಲ್ಲೆಯಲ್ಲಿ ಜನಿಸಿ ಮತ್ತೆ ಈ ದೇಶದ ಪ್ರಧಾನಿಗಳಾಗಲಿ, ಬಡ ರೈತರ ಮಕ್ಕಳಿಗೆ, ಬಡವರಿಗೆ ದಾರಿದೀಪವಾಗಲಿ ಅಂತ ಹೇಳ್ತಾ ನಾನು ಎಸ್.ಎಂ. ಕೃಷ್ಣಾಜಿ ಅವರಿಗೆ ಅವರ ಪಾದಗಳಿಗೆ ನಮಿಸ್ತಾ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ನನ್ನ ಹೆಸರು ಹಿಂಗಲಗುಪ್ಪೆ ಕೃಷ್ಣೇಗೌಡ, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಮಹಾ ಸಂಘಗಳ ಒಕ್ಕೂಟದ ರಾಜ್ಯ ವರಿಷ್ಠರು, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ. ತಮ್ಮ ಕೃಷ್ಣ ಸಾಹೇಬರಿಗೆ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ನಾನು ಹಾರೈಸ್ತೇನೆ. ಬಂಧುಗಳೇ.